ಡಿ.ಕೆ. ಶಿವಕುಮಾರ್ ಒಬ್ಬ ಛಲಗಾರ. ಅವರ ನಡತೆಯನ್ನ ನಾನೂ ಕೂಡ ಅನುಸರಿಸ್ತೇನೆ. ಉಪಮುಖ್ಯಮಂತ್ರಿಯಾಗಿ ಅದು ನಾಟ್ ಅನ್ ಈಸಿ ಟಾಸ್ಕ್, ಅದನ್ನು ನಿಭಾಯಿಸೋದು ಹಿಂಗಂತ ಹೇಳಿದ್ದು ಬಿಜೆಪಿ MLA ಎಸ್.ಆರ್. ವಿಶ್ವನಾಥ್. ಎಸ್.ಆರ್. ವಿಶ್ವನಾಥ್ ಡಿ.ಕೆ. ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಮಾತನಾಡ್ತಾ ಹೇಳ್ತಾರೆ ಎಸ್.ಆರ್. ವಿಶ್ವನಾಥ್ ಅವರು, ಬಿಜೆಪಿ MLA ಮಾತಾಡ್ತಾ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರ ನಡತೆ, ಕೆಲ ನಡತೆಗಳನ್ನ ನಾನೂ ಕೂಡ ಅಳವಡಿಸಿಕೊಂಡಿದ್ದೇನೆ. ಡಿ.ಕೆ. ಶಿವಕುಮಾರ್ ಒಬ್ಬ ಛಲಗಾರ. ಉಪಮುಖ್ಯಮಂತ್ರಿ ಸ್ಥಾನವನ್ನ ನಿಭಾಯಿಸೋದು ಅಷ್ಟು ಈಸಿ ಅಲ್ಲ. ಆ ಸ್ಥಾನವನ್ನ ಸಮರ್ಥವಾಗಿ ಡಿ.ಕೆ. ಶಿವಕುಮಾರ್ ಅವರು ನಿಭಾಯಿಸ್ತಾ ಇದ್ದಾರೆ. ಡಿ.ಕೆ.ಶಿಯನ್ನ ಎಸ್.ಆರ್. ವಿಶ್ವನಾಥ್ ಹಾಡಿ ಹೊಗಳಿದ್ದು ಈಗ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿ MLA ಡಿ.ಕೆ. ಶಿವಕುಮಾರ್ ಅವರನ್ನ ಹೊಗಳಿದ್ದು ಅತ್ಯಂತ ಸ್ತುತ್ಯಾರ್ಹವಾದಂಥ ಕೆಲಸ ಇದು. ಯಾಕೆಂದರೆ ಒಬ್ಬ ಬಡವ ಒಂದು ಅರ್ಜಿಯನ್ನು ತಗೊಂಡು ಕಚೇರಿಗೆ ಸುತ್ತಬೇಕು ಅಂತಂದರೆ ಅವನ ಕಷ್ಟ ಎಷ್ಟು ಅನ್ನೋದು ನಾವೆಲ್ಲ ಕೂಡ ನೋಡಿದ್ದೀವಿ. ನಾವು ಹೋದಾಗ ಅಧಿಕಾರಿಗಳಿರೋದಿಲ್ಲ, ಅಧಿಕಾರಿಗಳು ಹೋದಾಗ ಕರೆಂಟ್ ಇರಲ್ಲ, ಕರೆಂಟ್ ಇದ್ದಾಗ ಅಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ಮು. ಇದರಿಂದ ಭಾಳಷ್ಟು ಜನ ಸುತ್ತಕ್ಕಾಗದೆ ವಾಪಸ್ ಬರ್ತಾಯಿದ್ರು, ನಿರಾಶೆಗೆ ಒಳಗಾಗ್ತಾಯಿದ್ರು. ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು, ಜನಪರವಾದಂಥ ಯೋಜನೆಗಳನ್ನು ಜಾರಿಗೆ ತಂದಿದ್ರು ಕೂಡ ಅದನ್ನು ಯಾವ ರೀತಿ ಅರ್ಜಿಯನ್ನು ಸ್ವೀಕಾರ ಮಾಡಬೇಕು, ಎಲ್ಲಿ ಹೋಗಬೇಕು ಅಂತಕ್ಕಂಥ ತಿಳಿದೇ ಇರ್ತಕ್ಕಂಥ ಮುಗ್ಧರು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದರು. ಇದನ್ನು ಮನಗಂಡು ಡಿ.ಕೆ. ಶಿವಕುಮಾರ್ ಅವರು ಒಂದು ಒಳ್ಳೆ ಕೆಲಸವನ್ನು KR ಪುರಮಿಂದ ಪ್ರಾರಂಭ ಮಾಡಿದ್ರು. ಬೆಂಗಳೂರಲ್ಲಿ ಅನೇಕ ಸಮಸ್ಯೆಗಳು ನೋಡಬೇಕು. ಇವತ್ತು ಬಹುಶಃ ನನ್ನ ಅಂದಾಜು 5,000ಕ್ಕಿಂತ ಹೆಚ್ಚು ಅರ್ಜಿಗಳು ಇವತ್ತಿಲ್ಲಿ ಸ್ವೀಕೃತ ಆಗ್ತವೆ. ಇನ್ನು ಹುಬ್ಬಳ್ಳಿಯ ಕರಸೇವಕ ಪ್ರಕರಣದಲ್ಲಿ ಪ್ರಹ್ಲಾದ್ ಜೋಶಿ ಕೈವಾಡವಿದೆ ಅಂತ ಹೇಳಿ ಅವರ ಮಾಜಿ ಫ್ರೆಂಡ್, ಮಾಜಿ CM ಜಗದೀಶ್ ಶೆಟ್ಟರ್ ಗಂಭೀರ ಆರೋಪ ಮಾಡಿದ್ದಾರೆ. ಕರಸೇವಕ ಪ್ರಕರಣದಲ್ಲಿ ಪ್ರಹ್ಲಾದ್ ಜೋಶಿ ಕೈವಾಡ ಇದೆ. ಲೋಕಸಭಾ ಚುನಾವಣೆಯನ್ನು ಗೆಲ್ಲೋಕೆ ಇದು ಬಿಜೆಪಿಯ ಪ್ಲ್ಯಾನ್. ಈ ಕೈವಾಡ ಹಿಂದೆ ಪ್ರಹ್ಲಾದ್ ಜೋಶಿ ಕೈವಾಡ ಇದೆ. 30 ವರ್ಷದ ಕೇಸ್ ಪರಿಷ್ಕರಿಸಿ ವಿಡ್ರಾ ಮಾಡಬೇಕು. ಈಗ ಹೋರಾಡುವವರು ಕೇಸ್ ಯಾಕೆ ವಾಪಸ್ ಪಡೆಯಲಿಲ್ಲ? 7-8 ವರ್ಷ ಬಿಜೆಪಿ ಅಧಿಕಾರದಲ್ಲಿತ್ತು, ನಾನು CM ಆಗಿದ್ದೆ, ಅಶೋಕ್ ಗೃಹ ಸಚಿವರಾಗಿದ್ದರು, ಯಾಕೆ ವಾಪಸ್ ಪಡೆಯಲಿಲ್ಲ ಅಂತ ನೇರವಾಗಿ ಬಿಜೆಪಿ ಮೇಲೇ ಆರೋಪ ಮಾಡಿದ್ದಾರೆ. ಯಾಕೆಂದರೆ ಈ ಕೇಸ್ ವಾಪಸ್ ಪಡೆದಿದ್ದರೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಈಗ ಲೋಕಸಭಾ ಚುನಾವಣೆಗೆ ಗೆಲ್ಲೋದಕ್ಕೆ ಬೇಕಾಗಿ ಪ್ರಹ್ಲಾದ್ ಜೋಶಿ ಅವರು, ಯಾಕಂದರೆ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಧಾರವಾಡ ಸಂಸದರು, ಅವರು ಮಾಡಿಸಿದ್ದಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಅವರ ಮಾಜಿ ಫ್ರೆಂಡ್, ಅಂದರೆ ಬಿಜೆಪಿಯಲ್ಲಿ ಈಗಲೂ ಫ್ರೆಂಡೇ, ಆದರೆ ಪಾರ್ಟಿ ಚೇಂಜ್ ಆಗಿದೆ. ಏನು ಹೇಳಿದರು ಗಮನಿಸೋಣ ಬನ್ನಿ. ಇನ್ನು ಪೊಲೀಸರು ಮಾಡಿದ್ರು, ಇದು ಸರ್ಕಾರದ ಇನ್ಸ್ಟ್ರಕ್ಷನ್ ಮತ್ತು ಯಾರೋ ಪ್ರಚೋದನೆಯಿಂದ ಮಾಡಿದ್ದಲ್ಲ. ಇವತ್ತು ಯಾರೋ ಒಬ್ರು ಮಾಡ್ತಾರೆ, ಪೊಲೀಸರು ಇನ್ಸ್ಪೆಕ್ಟರ್ ಗೋಲ್ಡ್ ಡೈರೆಕ್ಷನ್ ಅನ್ನೋ ಮತ್ತೊಂದು ಮಾಡಿರ್ತಾರೆ. NBW ಇಶ್ಯೂ ಆಗಿರ್ತಾವೆ, ನಾನ್ ಬೇಲೆಬಲ್ ವಾರಂಟ್ ಇಶ್ಯೂ ಆಗಿರ್ತಾವೆ. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗೆ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು, ಪರಿಹಾರ ಕೋರ್ಟಿಗೆ ಹೋಗಿ ಜಾಮೀನು ತಗೊಳ್ಳೋದಂಥ ಪ್ರಯತ್ನ ಮಾಡ್ಬೇಕಾಯ್ತಲ್ಲ ಇವೆಲ್ಲ. ಅದು ಬಿಟ್ಟು ಅದು ಹಾಗಾಯ್ತು ಹಿಂಗಾಯ್ತು, ನಮ್ಮನ್ನು ಅರೆಸ್ಟ್ ಮಾಡ್ರಿ, ಇವ್ರನ್ನ ಅರೆಸ್ಟ್ ಮಾಡ್ರಿ. ಇನ್ನೊಂದು ಏನಂದ್ರೆ ಸರ್, ಈ ಷಡ್ಯಂತ್ರ ಇವೆಲ್ಲ ಏನದ, ಚುನಾವಣೆಗೆ ಬಂದದ್ದು ಲೋಕಸಭಾ ಚುನಾವಣೆ. ಈಗ ನಾನು ಹಿಂದೆಲ್ಲ ಅಲ್ಲಿದ್ದು ವಿಡ್ರಾ ಮಾಡೋಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಈಗ ಷಡ್ಯಂತ್ರ ಮಾಡಿದಂಥ ಏನು ಷಡ್ಯಂತ್ರ ಮಾಡಿ ಹೇಳ್ಬಿಟ್ಟಿದ್ದಾರೆ. 7 ಕೋಟಿ ಜನಸಂಖ್ಯೆ ಇದೆ, ಆಲ್ಮೋಸ್ಟ್ 80% ಜನಸಂಖ್ಯೆ ಹಿಂದೂಗಳವರ.